ಮನುಷ್ಯನಾಗಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಬೇಕಾಗಿರುವಂತ ಸಂಪತ್ತಲ್ಲಿ ಮೊದಲನೇದು ಯಾವುದು ಅಂತ ಹೇಳ್ತೀರಾ? ಎಲ್ಲರೂ ಹೇಳ್ತಾರೆ ನೋಡಿ, ನನಗೆ ಡಿಪ್ರೆಷನ್ ಇದೆ, ಆಕ್ಸಿಟಿ ಇದೆ, ಅಯ್ಯೋ ನಾನು ಸತ್ತೋಗ್ಬಿಡ್ತೇನೆ ಅಂತ ಹೇಳ್ತಾರಲ್ಲ. ಅದಕ್ಕೋಸ್ಕರ ಏನ್ ಬೇಕಂದ್ರೆ ಬೂಸ್ಟ್ ಆಫ್ ಮೈ ಎನರ್ಜಿ ಅಂತ ಹೇಳಿದಾಗೆ ಧೈರ್ಯ ಬೇಕು. ಜೀವನಕ್ಕೆ ಪ್ರಪ್ರಥಮವಾಗಿ ನೀವು ಬದುಕ್ತೀರಿ ಅಂತ ಹೇಳಿ ಆದ್ರೆ ನಿಮ್ಗೆ ಧೈರ್ಯ ಅಂತ ಹೇಳುವಂಥದ್ದು ಇರಲೇಬೇಕು. ಪ್ರತಿ ಕ್ಷಣ ಪ್ರತಿ ಸೆಕೆಂಡಿಗೂ ನಿಮ್ಗೆ ಸಮಸ್ಯೆಗಳು ಬರ್ಬೋದು, ನೀವು ಎದುರಿಸ್ಬೇಕಾಗಿ ಬರ್ಬೋದು. ಆಗ ಅದಕ್ಕೆ ಬೇಕಾಗಿರುವಂಥದ್ದು ಧೈರ್ಯ. ಧೈರ್ಯ ಯಾಕಾಗಿ ಬೇಕು ಅಂತ ಹೇಳಿದ್ರೆ, ಒಂದು ನನಗೇನೋ ಆಗ್ತಾ ಇದೆ ಅಂತ ಹೇಳುವಂತ ನಷ್ಟಕ್ಕೋಸ್ಕರ ಧೈರ್ಯ ಬೇಕು. ಇಲ್ಲ ನನಗೇನೋ ಆಗ್ತಾ ಇದೆ, ಲಾಭನೇ ಆಗ್ತಾ ಇದೆ, ನಾನು ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಹೇಳೋದಕ್ಕೂ ಧೈರ್ಯ ಬೇಕು. ಹಾಗಾಗಿ ಜೀವನದಲ್ಲಿ ಏನ್ ಬೇಕು, ನೀವು ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಧೈರ್ಯ ಅಂತ ಹೇಳೋದು ಬೇಕೇ ಬೇಕು. ಹಿಂಜರಿತ ಕುತ್ಕೊಂಡ್ರೆ ಮುಂದಕ್ಕೆ ಹೋಗುತ್ತೆ, ಕಾಲ ಹಿಂದಕ್ಕೆ ತಿರುಗಿ ಗೊತ್ತಿಲ್ಲ, ಮುಂದಕ್ಕೆ ಹೋಗೋದು ಮಾತ್ರ ಗೊತ್ತು.